ನೀವು ಹೇಳಿದ್ರಲ್ಲ ಸರ್, ಮೇಡಮಲ್ಲಿ ಕೇಳಿದ್ರು, ನಮ್ಮ ಮನೆಯಲ್ಲಿ ಎಲ್ಲ ಧ್ಯಾನ ಮಾಡ್ತೀವಿ, ಎಲ್ಲ ಇರ್ತೀವಿ, ಎಲ್ಲ ಇದೆ, ಯಾಕೆ ನಾವು ಇಬ್ಬರೂ ಕೂಡ ಮತ್ತೆ ಸ್ವಲ್ಪ ಹೊತ್ತು ಆದ ತಕ್ಷಣ ಜಗಳ ಮಾಡ್ಕೊತೀವಿ, ನಮ್ಮ ಮಕ್ಕಳು ನೋಡ್ತಾರೆ, ಅದನ್ನು ಇದಾಗ್ತದೆ ಅಂತೇಳಿ. ಅದನ್ನು ನಿಜವಾಗ್ಲೂ ಹೇಳೋದಾದರೆ ಅಮ್ಮ ಕೇಳಲಿಕ್ಕಿಂತ ಕರೆಕ್ಟಾಗಿ ಹೇಳಿದ್ದೀರ. ನನ್ನ ಭಾವನೆ ಏನಪ್ಪ ಅಂದರೆ, ಶಾಂತವಾಗಿರೋದೇ ಒಳ್ಳೆಯದು. ಅವ್ರು ಏನನ್ನ ಕೋಪ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗಲಿ, ನಾನು ಶಾಂತವಾಗ್ಬಿಡು ಅಂತ ನೀವು ಆಗ್ಬಿಟ್ರೆ ಅವ್ರು ಶಾಂತವಾಗ್ತಾರೆ ಅಂತ ನನ್ನ ಭಾವನೆ. ನಾವು ಅವರು ಹಿಂಗೆ ಮಾತಾಡೋದು, ನಾನು ಹಿಂಗೆ ಮಾತಾಡಿದೆ ಅಂತ ಹೇಳಿದ್ರೆ ಅದು ಜಾಸ್ತಿ ಆಗ್ತಿದಮ್ಮ. ಆ ಥರ ಸ್ವಾಮೀಜಿಗಳು ಭಾಳಷ್ಟು ವಿಚಾರಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ತಾವು 2-3 ಸಾರಿ ಬಂದಾಗಲೂ ಕೂಡ ನಮ್ಮ ಜಯಪ್ರಕಾಶ್ ನಾಗ್ತಳ್ಳಿಯವರ ಏನು ಇವತ್ತು ತರಬೇತಿ ಜೊತೆಯಲ್ಲಿ ಆಧ್ಯಾತ್ಮಿಕವಾದಂಥ ವಿಚಾರ ವಿನಿಮಯಗಳನ್ನು ಮಾಡ್ಕೊಂಡಿತ್ತು. 5 ನಿಮಿಷ 10 ನಿಮಿಷ ಅಂತ ನೀವು ಅರ್ಧ ಗಂಟೆನೇ ಹೆಚ್ಚಿಗೆ ಹಾಕ್ಕೊಂಡ್ರೆ, ಆದರೆ ಇನ್ನೂ ಅರ್ಧ ಗಂಟೆ ಆದರೂ ನಮ್ಮ ಪರವಾಗಿಲ್ಲ, ಊಟ ಇಲ್ಲದಿದ್ದು ಪರ ಕುಳಿತುಕೊಳ್ತೀವಿ ನಾವು. ಸರ್, ಯಾವಾಗ ಗೊತ್ತಾ ಸರ್, ಅದು ನಿಮ್ಮ ಭಾವನೆ, ನಿಮ್ಮ ಒಂದು ಏನು ಹೇಳ್ತಾರೆ ಸೂಪರ್ ಪವರ್, ಹೊಸದೈವ ಕುಟುಂಬ ಅಂದಿರಲ್ಲ, ಅದೇ ಇವಾಗ ನಾವೆಲ್ಲರೂ ಒಂದೇ ಅಂತ ಭಾವನೆಯಲ್ಲಿ ಕೂತ್ಕೊಂಡ್ಬಿಡ್ತೀವಿ. ನಾವು ಬೇರೆ ಯಾಕೋ ಇಲ್ಲ, ಬೇರೆ ಅಲ್ಲೆಲ್ಲ ಊಟ ಇದೆ, ಅದೆಲ್ಲೋ ಏನೋ ಪಾರ್ಟಿ ಇದೆ, ಇನ್ನೊಂದಿದೆ ಅಂತಂದರೆ ಮೈಂಡೆಲ್ಲ ಅಲ್ಲಿರ್ತೈತೆ. ಬಟ್ ನಿಮಗೇನು ಬರೋದಿಲ್ಲ. ನೀವು ಕೇಳ್ತೇನಂತ ಈ ಜೀವ ಏನೋ ನಶ್ವರ ಜೀವನದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ಏನಾದರೂ ಒಳಿತನ್ನು ಮಾಡುವಂಥ, ನಿಜವಾಗ್ಲೂ ಒಳ್ಳೇದು ಮಾಡುವಂಥ ನಮ್ಮ ಭಾವನೆಗಳನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಜನಗಳ ಜೊತೆಯಲ್ಲಿರುವಂಥದ್ದು ನಿಮ್ಮಂಥರು ಭಾಳ ವಿರಳ ಸರ್. ನಾವಾಗಲೂ ಲೌಕಿಕ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡಿ, ಎಲ್ಲವೂ ನೋಡಿಲ್ಲದೇ ನೋಡಿದ್ದೀವಿ, ನೋಡ್ತಾ ಇದ್ದೀವಿ, ಅನುಭವಿಸಿಲ್ಲ ಅಂತೇಳಿ ಬದುಕ್ತಾ ಇದ್ದೀವಿ. ಆದರೆ ನೀವುಗಳು ಅದು ಬೇರೆ ರೀತಿಯಲ್ಲಿ ನಿಮ್ಮ ಒಂದು ಭಾವನೆಗಳನ್ನು ಜನಸಾಮಾನ್ಯರಿರ್ತಕ್ಕಂಥ ಒಂದು ಈ ಹಲವಾರು ಈ ದೈನಂದಿನ ಸಮಸ್ಯೆಗಳು ಸರ್. ಇದು ನಮ್ಮ ಜೀವನ ಹೇಗಾಗಿದೆ ಅಂದರೆ, ಈ ಕೂಲಿ ಕೆಲಸ ಮಾಡೋದು 2 ಕಡೆ ಕೆಲಸ ಮಾಡಬೇಕು, ಇಲ್ಲಾಂದರೆ ಜೀವನ ನಡೆಯೋಕ್ಕಾಗ್ತಾಯಿಲ್ಲ. ಆ ರೀತಿ ಬದಲಾವಣೆ ಬಡವರಲ್ಲಿದೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮಟ್ಟಿಗೆ ಬೆಳೆದಿದ್ದೀವಿ ಅನ್ನೋದಕ್ಕೆ ಅವ್ರಿಗೊಂಥರ ಸಮಸ್ಯೆಗಳಿದೆ. ಎಲ್ಲನೂ ಚೆನ್ನಾಗಾಗ್ಬಿಟ್ರೆ ಸಮಸ್ಯೆಗಳು ಉದ್ಭವ ಆಗ್ತವೆ. ಚೆನ್ನಾಗಾಗ್ಬಿಟ್ರೆ ಎಲ್ಲ ಆರ್ಥಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಒಂದು ಮಟ್ಟಕ್ಕೆ ಬಂದ ಮೇಲೆ ಇದ್ದಕ್ಕಿದ್ದಾಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ. ಯಾರು ಕ್ರಿಯೇಟ್ ಮಾಡ್ತಾರೆ, ಇಲ್ಲ ನಮ್ಮ ಜೊತೆಯಲ್ಲೇ, ನಮ್ಮ ಕುಟುಂಬದಲ್ಲೋ, ನಮ್ಮ ಪರಿಸರದಲ್ಲೋ ಆಗ್ತವೆ. ಅದಕ್ಕೆ ಸಮಾಜ ನಿಜವಾದ ಉತ್ತಮವಾದ ಸಮಾಜ ಆಗಬೇಕಾದ್ರೆ ನಿಮ್ಮಂಥ ಸ್ವಾಮೀಜಿಗಳ ನಿಮ್ಮಂಥ ಒಂದು ಆಧ್ಯಾತ್ಮಿಕ ಮನೋಭಾವಗಳನ್ನು ನಾವು ಬಿತ್ತರಿಸುವಂಥ ಕೆಲಸ ಆಗಬೇಕು. ಈಗ ಎಲ್ಲ ಧರ್ಮಗಳ ಸಾರ ಇಷ್ಟೇ ಅಲ್ವ ಸರ್, ತಾವು ಹೇಳಂಗೆ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ. ಇವತ್ತು ಹಿಂದೂ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ನಾವು ಮುಸ್ಲಿಮ್ಸ್ ಆಗಲಿ, ನಾವೆಲ್ಲನೂ ಕುಯ್ದರೆ ಬ್ಲಡ್ಡೇ ಬರೋದು. ಆದರೆ ನಮ್ಮ ಭಾವನೆಗಳನ್ನು ನಾವು ವಿಚಿತ್ರ ಮಾಡ್ಕೊಂಡಿದ್ವಿ. ಭಾವನೆಗಳನ್ನು ನಮ್ಮ ಮನಸ್ಥಿತಿಯನ್ನು, ಆ ಧರ್ಮದ ಜೊತೆಯಲ್ಲಿ ನಮ್ಮನ್ನು ಸೇರಿಸ್ಕೊಂಡು ಆ ಸಮಾಜನ ಮತ್ತು ಮನೆಯನ್ನು, ಇಡೀ ದೇಶವನ್ನು ಹೊಡಿತಾ ಇದೆ. ಇಂಥ ಸುಸಂದರ್ಭದಲ್ಲಿ ನಿಮ್ಮಂಥರ ಸಹಕಾರ ಬೇಕು. ನನಗಾದ್ರೂ ನಾನು 5 ನಿಮಿಷ ಬಂದು ಹೋಗೋಣ ಅಂದ್ಕೊಂಡ್ರೆ, ನಿಜವಾಗ್ಲೂ ನೀವು ಇನ್ನೊಂದು ಅರ್ಧ ಗಂಟೆಗೆ ಹೇಳಿದ್ರು ನಾನು ಕೂತ್ಕೊಂಡ್ಬಿಡ್ತಿದ್ದೆ ಇಲ್ಲಿ. ನಮಗೆ ಭಾಳ ಖುಷಿ ಆಯಿತು. ನಿಮ್ಮನ್ನು ನಿಕಟ ಸಂಪರ್ಕದಲ್ಲಿ ನಾನು ಕೂಡ ಇರ್ತೀನಿ ಸರ್. ಬಂದಂಥ ಜನಗಳಿಗೆ, ಬಂದಂಥ ಇಂಥ ಶಿಬಿರಾರ್ಥಿಗಳಿಗೆ ನಿಮ್ಮ ಉಪದೇಶ, ಅವ್ರು ಬೇಡ ಅಂದರೂ ನೀವು ಒಂದು 10 ನಿಮಿಷ ಮಾತಾಡಿ ಅವ್ರಿಗೆ ಈ ಥರ ಮನಸ್ಸನ್ನು ತಿಳಿ ಮಾಡಿದ್ರೆ ನನಗೆ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗುತ್ತೆ. ಮನಸ್ಸು ಮಾತ್ರ ಅಲ್ಲ, ನಮ್ಮ ಶರೀರ ಕೂಡ ಸರಿ ಹೋಗುತ್ತೆ. ಎಸ್ ಸರ್. ಯಾಕೆಂದರೆ ಈ ಶರೀರದಿಂದಲೇ ನಮಗೆ ತುಂಬ ಮನಸ್ಸಿನ ಬರುತ್ತೆ. ಹೌದು. ನಾವೇನು ಮಾಡ್ತೀವಿ ಅಂದರೆ, ಮಾನವ ಸ್ವಲ್ಪ ಭೋಗದ ಜೀವನವನ್ನು, ಎಸ್ ಸರ್, ನಿಜ. ಐ ವಾಂಟ್ ಟು ಲಿವ್ ವೆರಿ ಕಂಫರ್ಟೇಬಲಿ ಆ್ಯಂಡ್ ಐ ವಾಂಟ್ ಟು ಈಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಈ ರೀತಿ ಮನೋಧೋರಣೆ ಇದೆ. ಆದರೆ ಯೋಗಶಾಸ್ತ್ರ ಹೇಳುತ್ತೆ, ನಾವು ಯಾವತ್ತೂ ಕೂಡ ಕಡಿಮೆ ಸೇವನೆ ಮಾಡಬೇಕು. ನೋಡಿ, ನಾವು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾನು ದಿವಸಕ್ಕೆ ಒಂದೇ ಸರಿ ಊಟ ಮಾಡೋದು, ಒಂದೇ ಸರಿ ಮಧ್ಯಾಹ್ನ ಮಾತ್ರ. ಈಗ ಹೋಗಿ ಪ್ರಸಾದ ಗೊತ್ತಿಲ್ಲ, ಸ್ವಲ್ಪ ಬೇಗನೆ ತೊಗೊಂಡ್ಬಿಡ್ತೀನಿ ನಾನು. ಎಲ್ಲರೂ ನೀವು ನೋಡಿ 1 ಗಂಟೆ ಆಗೋಯ್ತು ನನ್ನ ಸಮಯ. ಈಗ ನಾನು ಸ್ವಲ್ಪ ಬೇಗನೆ ತೊಗೊಂಡ್ಬಿಡ್ತೀನಿ. ಬೆಳಗ್ಗೆ ಉಪಹಾರ ಇಲ್ಲ, ನಾನು ಬೆಳಗ್ಗೆ 1-2 ಹಣ್ಣು ತೊಗೊಳ್ತೇನೆ, ಸಾಯಂಕಾಲ 1-2 ಹಣ್ಣು ತೊಗೊಳ್ತೇನೆ, ಸೂರ್ಯಾಸ್ತಮಕ್ಕಿಂತ ಮುಂಚಿತವಾಗಿ. ಸೊ ಕೇವಲ ಮನಸ್ಸು ಮಾತ್ರ ಅಲ್ಲ, ಶರೀರ ಕೂಡ ಸರಿ ಹೋಗಬೇಕು. ಯಾಕೆಂದರೆ ಎಷ್ಟೋ ಜನಕ್ಕೆ ಈ ಶರೀರದ ಬಗ್ಗೆ ಬಹಳ ತಾದಾತ್ಮ್ಯತೆ ಇದೆ. ನಾವು ಶರೀರ ಅಲ್ವೇ ಅಲ್ಲ. ಶಾಸ್ತ್ರದ ಪ್ರಕಾರ ವಿ ಆರ್ ನಾಟ್ ದ ಹ್ಯೂಮನ್ ಎಂಟಿಟೀಸ್ ಅಟ್ ಆಲ್. ನಾವೆಲ್ಲರೂ ಕೂಡ ಆತ್ಮಸ್ವರೂಪರು. ನಾವೇನು ತಿಳ್ಕೊಂಡ್ಬಿಡ್ತೀವಿ, ಈ ಶರೀರ ನಾನು, ಈ ಶರೀರ ಇದಕ್ಕೇನಾದರೂ ನನಗೇನಾಗುತ್ತೆ, ಇದಕ್ಕೇನಾದರೂ ಆಗದಿದ್ರೆ ನನಗೇನೂ ಆಗೋದಿಲ್ಲ, ಈ ರೀತಿಯಾದ ಧೋರಣೆ. ಅದರಲ್ಲೇ ಮೋಸ ಹೋಗೋದು ಕೂಡ ನಾವು. ಈಗ ಒಬ್ಬ ಹುಡುಗಿ ನೋಡ್ತೀವಿ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳೆ, ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಯು ಅಂತ ಹುಡುಗಿ ರೆಡ್ ರೋಸ್ ಕೊಡ್ತಾನೆ. ಯಾರಿಗೆ? ಆ ಹುಡುಗಿಗೆ. ಆಮೇಲೆ ವಯಸ್ಸು ಆಗ್ತಾ ಅಯ್ಯ ಏನು ಹುಡುಗಿನ ಗೊತ್ತಿಲ್ಲ, ಏನೋ ಮಾಡ್ಬಿಟ್ಟೆ. ಈಗ ಅವ್ನು ಎಲ್ಲಿ ಸೋತಿದ್ದು ಹೇಳಿ? ಶರೀರದಲ್ಲೇ ಸೋತಿದ್ದು. ಯಾಕೆಂದ್ರೆ ಅವನು ಕೇವಲ ಆ ಶರೀರವನ್ನು ಹೊರಮುಖದಿಂದ ನೋಡ್ತಾ ಇದ್ದಾನೆ. ಹಿ ಹ್ಯಾಸ್ ಓನ್ಲಿ ದಿ ಎಕ್ಸ್ಟರ್ನಲ್ ವ್ಯೂ ಆಫ್ ದಿ ಬಾಡಿ. ಸೊ ಆ ಹುಡುಗಿನೂ ಕೂಡ ಹುಡುಗನ ನೋಡ್ತಾಳೆ, ಅಯ್ಯೋ ಎಷ್ಟು ಒಂದು
ಬೈಸಪ್ಸು ಅಯ್ಯೋ ಚೆನ್ನಾಗಿದ್ದಾನೋ, ಈ ಗಡ್ಡೆ ಆಗಿದ್ದಾನ, ಏನು ಚೆನ್ನಾಗಿದ್ದಾನೋ. ಶರೀರ ಅದು ಎಲ್ಲ ಬಿದ್ದೋಗೋದೇ ಒಂದು ದಿವಸ ಅದು. ಆದ್ರೆ ನಾವೆಲ್ಲ ಶರೀರಕ್ಕೆ ಮಾರು ಹೋಗ್ಬಿಡ್ತೀವಿ. ಸೊ ಅಲ್ಲೂ ಮೋಸ ಹೋಗ್ತೀವಿ ನಾವು. ಆಮೇಲೆ ಇನ್ಯಾರು ನಮ್ಗೆ ಏನೇನೋ ತಲೆ ತುಂಬಿಸ್ಬಿಟ್ಟಿರ್ತಾರೆ, ಹೀಗೆ ಮಾಡು, ಹಾಗೆ ಮಾಡು, ಈ ಥರ ಮಾಡಬೇಡ, ಆ ಥರ ಮಾಡಬೇಡ. ಅದರಿಂದಲೂ ನಮಗೆ ತಲೆ ಕೆಟ್ಟೋಗ್ತದೆ. ಸೊ ನಮಗೇನು ಅಂದರೆ ಶಾಸ್ತ್ರದ ಪರಿಚಯ ಇಲ್ಲ, ಗುರುಮುಖೇನ ನಾವು ಕಲಿಯೋದಿಲ್ಲ ಪಾಠ. ಗುರುಗಳು ಹೇಗೆ ಮಾರ್ಗದರ್ಶನ ಮಾಡ್ತಾರೆ, ನಮಗೂ ಯಾವ್ಗಳು ನಂಬಿಕೆನೇ ಇಲ್ಲ. ನಾವು ಗುರುನವನು ಅವನು ಗೊತ್ತಿಲ್ಲ ನನಗೆ, ಅವನ ಹಿಸ್ಟ್ರಿನೇ ನನ್ನ ಹತ್ರ ಇದೆ, ಅವನೇನು ಗುರು ಅವನು. ನಾವು ಯಾರು ನಂಬೋದೇ ಇಲ್ಲ. ಹಾಗಾಗಿ ಯಾರು ನಂಬೋದು ಬೇಡ, ನಿಮ್ಮನ್ನು ನೀವು ನಂಬಿದ್ರೆ ಸಾಕು. ನಂಬಿಕೊಂಡು ಒಂದು ಸರಿಯಾದ ಮಾರ್ಗದರ್ಶನ. ನಮ್ಮ ಶರೀರ ಚೊಕ್ಕವಾಗಿರಬೇಕು, ಆರೋಗ್ಯವಾಗಿರಬೇಕು, ಕಡಿಮೆ ಊಟ ಮಾಡಬೇಕು, ಭೋಗದ ಜೀವನ ಬೇಡ, ಯೋಗದ ಜೀವನ ಮಾಡೋಣ. ಭೋಗದ ಜೀವನ ರೋಗದ ಲಕ್ಷಣವನ್ನು ಕೊಡುತ್ತೆ. ನಾವು ನಿರೋಗಿಗಳಾಗಿರಬೇಕು. ಆ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ನೋಡಿ, ಇದೊಂಥರ ಸುಸಜ್ಜಿತವಾದ ವಾತಾವರಣ. ಇದು ನಾವು ಆಗಲೇ 2.5 ವರ್ಷದಿಂದ ಇಲ್ಲೇ ಇದ್ದೇವೆ. ಈ 2.5 ವರ್ಷದಿಂದ ನನಗೆ ನೆನಪಿರೋ ಹಾಗೆ, ಇನ್ನೂ ಕೂಡ ಹಿಂದೆನೂ ಕೂಡ, ಆದರೆ ಈಗ ನೆನಪಿರೋ ಹಾಗೆ ಒಂದು ದಿನ ನಾನಿಲ್ಲಿ ಮಾತ್ರೆ ತಗೊಂಡು, ಒಂದು ದಿನ ನಾನು ಆಸ್ಪತ್ರೆ ಅಂತ ಹೋಗಿಲ್ಲ, ಡಾಕ್ಟ್ರು ಅಂತ ನೋಡಿಲ್ಲ. ನನ್ನ ಆರೋಗ್ಯವೇ ನನ್ನ ಆಹಾರವನ್ನು ಸರಿಯಾಗಿ ತಗೋತಾ ಇದ್ದೀನಿ, ನಾನು ಆರೋಗ್ಯವಾಗಿದೆ. ಮೊನ್ನೆ ಡಾಕ್ಟರ್ ಸೋಮೇಶ್ವರ ಸಿಕ್ಕಿದ್ರು ದಾವಣಗೆರೆಯಲ್ಲಿ, ಪಕ್ಕದಲ್ಲೇ ಕೂತಿದ್ರು. ಅವರು ಎಲ್ಲ ಹೇಳ್ತಾ ಇದ್ರು, ಹೀಗೆ ಆಹಾರ ತಗೊಳ್ಬೇಕು, ಈಗ ತಗೊಂಡ್ರೆ ಸರಿಯಾಗಿ ಅಂತ ಹೇಳ್ತಾ ಇದ್ರು. ಪಕ್ಕದಲ್ಲೇ ಕೂತಿರಲ್ಲ. ನಾನು ಹೇಳಿದೆ, ನೋಡಿ ಪಕ್ಕದಲ್ಲೇ ಕೂತಿರೋ ಡಾಕ್ಟ್ರು, ಆದರೆ ನಾನು ಡಾಕ್ಟ್ರನ್ನ ಭೇಟಿ ಮಾಡಲ್ಲ ಅಂದೆ ನಾನು. ಯಾಕೆಂದರೆ ಸ್ನೇಹಿತರಾಗಿ ಒಂದು ಸಮನಸ್ಕರಾಗಿ ನಾವು ಚರ್ಚೆ ಮಾಡ್ತೇವೆ. ಆದರೆ ನಾನು ರೋಗ ಬಂದಿದೆ ಆದ್ದರಿಂದ ವೈದ್ಯರನ್ನ ನೋಡಬೇಕು, ಆ ಅವಕಾಶ ನಮಗೆ ಬಂದೇ ಇಲ್ಲ ಅಂತ ಹೇಳಿದ್ರು ನಾವು. ಹಾಗಾಗಿ ಆರೋಗ್ಯವನ್ನು ನೋಡ್ಕೊಂಡಿದ್ದೇವೆ, ಒಂದು ಹೊತ್ತು ಸೇವನೆ ಮಾಡ್ತೇವೆ. ಆಮೇಲೆ ನಿಮ್ಮಂಥ ಜನ ಬಂದರೆ ಮಾತ್ರ ನಾನು ಮಾತಾಡೋದು, ಇದ್ರೆ ಮೌನವಾಗಿರ್ತೇನೆ. ನನ್ನ ಪಾಡಿಗೆ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಶುಕ್ರವಾರ ವಿವೇಕ ಚೂಡಾಮಣಿ, ಶನಿವಾರ ಭಾನುವಾರ, ಇವತ್ತು ಸಾಯಂಕಾಲ ಇದೆ ಭಗವದ್ಗೀತೆ ಉಪನ್ಯಾಸ, ಶಾಂಕರ ಭಾಷೆ ಸಹಿತ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ನಮ್ಮ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ವತಿಯಿಂದ. ಹಾಗೆ ವೇದ ಪಠಣ, ಸಂಸ್ಕೃತ ಶಿಕ್ಷಣ ನಡೀತಾ ಇರುತ್ತೆ, ಅಧ್ಯಯನ ಮಾಡ್ತಾ ಇರ್ತೀವಿ, ಬರಿತಾ ಇರ್ತೀವಿ. ಸೊ ಕಾಲ ಬಹಳ ಚೆನ್ನಾಗಿ ಸಾಗ್ತಾ ಇದೆ. ಮದುವೆ ಆಗಿಲ್ಲ, ಹೆಂಡತಿ ಮಕ್ಕಳ ಯಾವುದೇ ಒಂದು ರೀತಿಯಾದಂತಹ ಜವಾಬ್ದಾರಿ, ಕಾಟ ಅಂತ ಹೇಳೋದಿಲ್ಲ ನಾನು, ಜವಾಬ್ದಾರಿ ಇಲ್ಲ. ಆದ್ದರಿಂದ ಏಕಾಂತ ಜೀವನ, ಏಕಾಂಗಿ ಜೀವನ, ಸ್ವಸ್ಥ ಜೀವನ, ಆನಂದ ಜೀವನ. ಸೊ ಎಲ್ಲರೂ ಹೀಗೆ ಆಗಿ ನೀವೆಲ್ಲ ಗೃಹಸ್ಥರಾಗಿದ್ದೀರಿ. ಆದರೂ ಕೂಡ ನಿಮ್ದಿನ್ನೂ ಕೂಡ ಸಾಧನೆ ಜಾಸ್ತಿ, ನಮ್ಮದೇನು ಸಾಧನೆಯೇ ಇಲ್ಲ. ನೀವು ಇಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ನೀವು ಇಂತಹ ಒಂದು ಶಿಬಿರಕ್ಕೆ ಬರ್ತೀರಿ, ಧ್ಯಾನ ಮಾಡ್ತೀರಿ ಅಂತಂದರೆ ಯು ಆರ್ ರಿಯಲಿ ಗ್ರೇಟ್. ಎಲ್ಲರೂ